ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಗ್ರಿ ಗ್ರೂಪ್ ಯೂಟ್ಯೂಬ್ ಚಾನಲ್. ನಾವು ಈ ದಿನ ಸೆಂಟ್ರಲ್ ಐ ಡಿ ಕೇಂದ್ರೀಯ ನೋಂದಣಿ ಐ ಡಿ ಹೇಗೆ ಮಾಡಿಸಬೇಕು, ಯಾವ ದಾಖಲೆಗಳು ಬೇಕು ಮತ್ತು ಅದರ ಉಪಯೋಗಗಳು ಏನು ಎಂಬುದರ ಬಗ್ಗೆ ಇಂದು ನಾವು ತಿಳಿಯೋಣ. ರೈತರ ಸೆಂಟ್ರಲ್ ಐ ಡಿ ಮಾಡಿಸಿದರೆ ಅನೇಕ ಪ್ರಯೋಜನಗಳು ಇದೆ. ಈ ಪ್ರಯೋಜನಗಳು ಎಂದರೆ ಒಂದೊಂದಾಗಿ ನಾವು ತಿಳಿದುಕೊಳ್ಳೋಣ. ಕೃಷಿ ಇಲಾಖೆಯ ಸೌಲಭ್ಯಗಳನ್ನು ಪಡೆಯಲು ನಮಗೆ ಹೆಚ್ಚು ಉಪಯೋಗಕರವಾಗಿರುತ್ತದೆ. ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ರೇಷ್ಮೆ ಇಲಾಖೆ, ಪಶುಸಂಗೋಪನಾ ಇಲಾಖೆ ಮುಂತಾದ ಇಲಾಖೆಗಳ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಈ ಒಂದು ರೈತರ ಸೆಂಟ್ರಲ್ ಐ ಡಿ ಉಪಯೋಗವಾಗಿರುತ್ತದೆ. PM ಕಿಸಾನ್ ಯೋಜನೆ ಮುಂತಾದ ಕೇಂದ್ರ ಯೋಜನೆಗಳನ್ನು ಪಡೆಯಲು ಸಹಾಯಕಾರಿಯಾಗಿರುತ್ತದೆ. ರೈತರ ಗುರುತನ್ನು ದೃಢಪಡಿಸಲು ಮತ್ತು ಯೋಜನೆಯ ಲಾಭ ಸರಿಯಾದ ರೈತರಿಗೆ ತಲುಪಲು ಬಳಸಲಾಗುತ್ತದೆ. ಭೂಮಿ ಮತ್ತು ಬೆಳೆ ಮಾಹಿತಿ ಜೋಡಣೆಗೆ ಸಹಾಯಕಾರಿಯಾಗಿರುತ್ತದೆ. ರೈತರ ಭೂಮಿ ವಿವರಗಳು, ಬೆಳೆಯ ಮಾಹಿತಿ ಮುಂತಾದವುಗಳನ್ನು ಡಿಜಿಟಲ್ ದಾಖಲೆಗಳೊಂದಿಗೆ ಜೋಡಿಸಲು ಸಹಾಯಕಾರಿಯಾಗಿರುತ್ತದೆ. ಸರ್ಕಾರದ ಸಬ್ಸಿಡಿ ಸಹಾಯಧನಗಳನ್ನು ನೇರವಾಗಿ ಪಡೆಯಲು ಸಹಾಯಕಾರಿಯಾಗಿರುತ್ತದೆ. ರೈತರ ಸೆಂಟ್ರಲ್ ಐ ಡಿ ಮುಖಾಂತರ ಸಬ್ಸಿಡಿ ಸಹಾಯಧನದ ಅನುದಾನವನ್ನು DBT ಮಾಡಲಾಗುತ್ತದೆ. ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ಹಣವನ್ನು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡಲು ಸಹಾಯಕಾರಿಯಾಗಿರುತ್ತದೆ. ಬೆಳೆ ವಿಮೆ ಇನ್ನಿತರ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸುಲಭವಾಗಿ ರೈತರಿಗೆ ತಲುಪಿಸಲು ಈ ಒಂದು ಸೆಂಟ್ರಲ್ ಐ ಡಿ ಸಹಾಯಕಾರಿಯಾಗಿರುತ್ತದೆ. ಒಂದೇ ಬಾರಿ ನೋಂದಣಿ ಮಾಡಿಸಿದರೆ ಮುಂದಿನ ಎಲ್ಲ ಯೋಜನೆಗಳಿಗೆ ಈ ಒಂದು ಐ ಡಿ ಉಪಯೋಗಕರವಾಗಿರುತ್ತದೆ. ರೈತರ ಮಾಹಿತಿಗಳು ಸಂಗ್ರಹವಾಗಿರುವುದರಿಂದ ಮುಂದಿನ ಯೋಜನೆಗಳ ಪ್ರಕ್ರಿಯೆ ಪರಿಶೀಲನೆ ಸುಲಭವಾಗಿರುತ್ತದೆ. ಆದುದರಿಂದ ಎಲ್ಲ ಪಹಣಿ ಹೊಂದಿರುವಂತಹ ರೈತರು ಕೇವಲ PM ಕಿಸಾನ್ ಯೋಜನೆ ಹೊಂದಿರುವ ರೈತರಷ್ಟೇ ಅಲ್ಲದೆ ಪಹಣಿ ಹೊಂದಿರುವಂತಹ RTC ಹೊಂದಿರುವಂತಹ FID ಹೊಂದಿರುವಂತಹ ಎಲ್ಲ ರೈತರು ರೈತರ ಸೆಂಟ್ರಲ್ ಐ ಡಿಯನ್ನು ಮಾಡಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ. ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಇದು ಸಹಾಯಕಾರಿಯಾಗಿರುತ್ತದೆ. ರೈತರ ಸೆಂಟ್ರಲ್ ಐ ಡಿ ಮಾಡಿಸಲು ಬೇಕಾದ ದಾಖಲೆಗಳನ್ನು ತಿಳಿದುಕೊಳ್ಳೋಣ. ಜಮೀನಿಗೆ ಸಂಬಂಧಪಟ್ಟಂಥ ದಾಖಲೆ RTC, ಆಧಾರ್ ಕಾರ್ಡ್ ಬೇಕಾಗಿರುತ್ತದೆ, ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗಿರುತ್ತದೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಬೇಕಾಗಿರುತ್ತದೆ. ರೈತರ ಸೆಂಟ್ರಲ್ ಐ ಡಿ ಮಾಡಿಸುವ ವಿಧಾನ ನಾವು ತಿಳಿದುಕೊಳ್ಳೋಣ. ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆ ಕೇಂದ್ರಗಳಿಗೆ ಹೋಗಿ ನಾವು ನೋಂದಣಿಯನ್ನು ಮಾಡಿಸಬಹುದು. ದಾಖಲೆ ನೀಡಿ ರೈತರ ನೋಂದಣಿ ಮಾಡಿಸಬೇಕು. ಈಗಾಗಲೇ ಕೃಷಿ ಇಲಾಖೆಯಲ್ಲಿ FID ಮಾಡಿಸಿದ್ದರೆ ಮತ್ತೊಮ್ಮೆ ಎಲ್ಲ ದಾಖಲೆಗಳನ್ನು ನೀಡುವ ಅವಶ್ಯಕತೆ ಇಲ್ಲ. ಇಲಾಖೆಗೆ ತೆರಳಿ ನೀವು ಆಧಾರ್ ಕಾರ್ಡ್ ಕೊಟ್ಟು, ಆಧಾರ್ ಕಾರ್ಡ್ ಲಿಂಕ್ ಆದ ಫೋನ್ ನಂಬರ್ ಕೊಟ್ಟು OTP ನೀಡುವುದರ ಮುಖಾಂತರ ರೈತರ ಸೆಂಟ್ರಲ್ ಐ ಡಿ ಮಾಡಿಸಬಹುದು. ನಿಮ್ಮ ಮಾಹಿತಿ ಫ್ರೂಟ್ಸ್ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ನಿಮ್ಮ ದಾಖಲಾತಿ ಎಂಟ್ರಿ ಆಗುತ್ತದೆ. ಈ ಒಂದು ದಾಖಲೆ ಎಂಟ್ರಿ ಆದ ನಂತರ ನಿಮಗೆ FID ನಂಬರ್, ಫಾರ್ಮರ್ ID ನಂಬರನ್ನು ನೀಡುತ್ತಾರೆ. ಗಮನಿಸಿ,
ರೈತರು ಸಾಮಾನ್ಯವಾಗಿ ರೈತರ ನೋಂದಣಿ ಒಮ್ಮೆ ಮಾಡಿಸಿದರೆ ಮುಂದಿನ ಎಲ್ಲ ಕೃಷಿ ಯೋಜನೆಗಳಿಗೆ ಈ ಒಂದು ರೈತರ ಸೆಂಟ್ರಲ್ ಐ ಡಿ ಬಳಸಬಹುದು. FID ಮೂಲಕ ರೈತರ ಭೂಮಿ, ಬೆಳೆ ವಿವರಗಳು, ಪಡೆದಂತಹ ಸಹಾಯಧನಗಳ ವಿವರಗಳನ್ನು ಸುಲಭವಾಗಿ ತಿಳಿಯಲು ಸಹಾಯಕಾರಿಯಾಗಿರುತ್ತದೆ. ಈ ರೀತಿ ಹೆಚ್ಚು ಉಪಯೋಗಕರವಾಗಿರುವಂತಹ ರೈತರ ಸೆಂಟ್ರಲ್ ಐ ಡಿಯನ್ನು ತಪ್ಪದೆ ಎಲ್ಲ ರೈತರು, ಪಹಣಿ ಹೊಂದಿರುವಂತಹ ಪ್ರತಿಯೊಬ್ಬ ರೈತರು ಕೇಂದ್ರೀಯ ಸೆಂಟ್ರಲ್ ಐ ಡಿಯನ್ನು ಹೋಗಿ ಮಾಡಿಸಿಕೊಳ್ಳಬೇಕಾಗಿ ನಾನು ನಿಮ್ಮೆಲ್ಲರ ಗಮನಕ್ಕೆ ತರುತ್ತಾ ಈ ಒಂದು ಮಾಹಿತಿಯನ್ನು ಮುಗಿಸುತ್ತಿದ್ದೇನೆ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.